ಮಾಡಿರೋ ಘನಂದಾರಿ ಕೆಲ್ಸಕ್ಕೆ ಎಲ್ಲಿ ನಾನು ಬೈತೀನೋ ಅಂತ ಇಲ್ಲೇ ಮನೆ ಸುತ್ತ ಅಲಿತಿರ್ತಾಳೆ. ಅಲಿಲಿ ಅದೆಷ್ಟೊತ್ತು ಅಲಿತಾಳೋ ಅಂತ ನಾನು ನೋಡ್ತೀನಿ. ಸ್ವಲ್ಪ ಮೆತ್ತಗೆ ಮಾತಾಡೋ ಕೌಸಲ್ಯ. ನೀನು ಹೀಗೆ ಕಣ್ಣು ಬಿಟ್ಟು ಹೆದರ್ಸಿದ್ರೆ ಅವಳು ಭಯದಲ್ಲಿ ಏನೋ ಮಾಡ್ತಾಳೆ. ಅವಳಿಗೂ ಒಂದ್ ಸ್ವಲ್ಪ ಫ್ರೀಡಮ್ ಕೊಡು. ಫ್ರೀಡಮ್ಮ? ನಾನು ಅವಳು ಫ್ರೀಡಮ್ ಕೊಡದೆ ಹಿಡಿದು ಕಟ್ಟ ಹಾಕಿದ್ನ. ಚುಕ್ಕಿನ ಹೇಗ್ ನೋಡ್ಕೊಳ್ತಿದ್ನೋ ಅವಳನ್ನ ಹಾಗೆ ನೋಡ್ಕೊಳ್ತಿದ್ದೆ. ನಾನು ಅವರಿಬ್ರಿಗೆ ಯಾವತ್ತೂ ಭೇದ ಭಾವ ಮಾಡ್ಲಿಲ್ಲ. ಏನೋ ದೊಡ್ಡ ಮನೆ ಸಿಕ್ತಲ್ಲ ಅಂತ ಹೇಳಿ ಮದ್ವೆ ಮಾಡ್ಕೊಟ್ರೆ 3 ದಿನಕ್ಕೂ ಹೀಗ್ ಬಿಟ್ಟು ಬಂದ್ರೆ ಕೊಬ್ಬುರಿ ಅವಳಿಗೆ. ಗೊತ್ತಿಲ್ಲದೆ ಏನೇನೋ ಮಾತಾಡ್ಬಿಡ ಕೌಸಲ್ಯ. ಪಾಪ ಅವಳಿಗಲ್ಲಿ ಏನ್ ಹಿಂಸೆ ಆಗಿದೆಯೋ ಏನು. ಹಿಂಸೆನಾ? ನಿಮ್ಮ ಮಗಳಿಗ? ಅವಳಿಂದ ಬೇರೆಯವ್ರಿಗೆ ಹಿಂಸೆ ಆಗಿರುತ್ತೆ. ಆ ಮನೆಯವ್ರಿಗೆ ಅದೆಷ್ಟು ಕಾಟ ಕೊಟ್ಟಿದ್ದಾಳೋ ಏನೋ. ನೀವೇ ನೋಡಿದ್ರಲ್ಲ ಮೀಡಿಯಾದವ್ರ ಮುಂದೆ ಅವ್ರ ಮಾನ ಮರ್ಯಾದಿನ ಹೇಗ್ ತೆಗೆದ್ಲು ಅಂತ. ಬೇರೆಯವ್ರಾಗಿದ್ರೆ ಕತ್ತು ಹಿಡಿದು ಆಚೆ ತಳ್ಳಿರೋರು. ಇವ್ರಾಗಿದ್ಕೆ ಏನೋ ಆಫ್ ಬಾಯ್ಲ್ಡು ಗೊತ್ತಿಲ್ಲದೆ ಮಾತಾಡ್ಬಿಟ್ರು ಅಂತ ಕ್ಷಮಿಸಿದ್ದಾರೆ. ಅಲ್ಲಿಗೆ ಬಿಟ್ಬಿಡ್ಬೇಕು ತಾನೆ? ಕೊಬ್ಬು ಮಾಡ್ಕೊಂಡು ಮನೆಯಿಂದ ಆಚೆ ಬಂದಿದ್ದಾಳೆ. ಬೇಜವಾಬ್ದಾರಿ ಹುಡುಗಿ ನಿಮ್ಮ ಮಗಳು. ನನ್ನ ಮಗಳು ನೀನ್ ಅನ್ಕೊಂಡ ಹಾಗೆ ಬೇಜವಾಬ್ದಾರಿ ಹುಡುಗಿ ಅಲ್ಲ. ರಾತ್ರಿ ಅಲ್ಲಿಂದ ಎದ್ದು ಬಂದಿದ್ದಾಳೆ ಅಂದ್ರೆ ಅಲ್ಲಿ ಏನೋ ಆಗಿರುತ್ತೆ. ನಡಿಬಾರದು ನಡೆದಿರುತ್ತೆ. ಅಪ್ಪ ಅಮ್ಮ ಆಗಿ ನಾವು ಅದನ್ನ ಅರ್ಥ ಮಾಡ್ಕೋಬೇಕಾಗಿರೋದು ನಮ್ ಕರ್ತವ್ಯ. ಹೌದಪ್ಪ, ನಂಗೂ ಅಕ್ಕನ ಮೇಲೆ ನಂಬಿಕೆ ಇದೆ. ಅವಳು ಕಾರಣ ಇಲ್ಲದೆ ಇಷ್ಟೆಲ್ಲ ಮಾಡಿರಲ್ಲ. ಅವಳು ಬಂದ್ಮೇಲೆ ತಾಳ್ಮೆಯಿಂದ ಮಾತಾಡೋಣ. ಕಾರಣ 1000 ಇರಲಿ, ಅವಳನ್ನ ಏಜೆ ಮನೆಗೆ ವಾಪಸ್ ತಲುಪಿಸಿದೆ ನಾನು ಬಿಡಲ್ಲ. ಲೀಲಾ ಅದೆಲ್ಲೇ ಇದೆಯಾ ಲೀಲಾ? ಅಲ್ಲ ರೀ, ಅಂದ್ರ ಅವ್ರ ಪ್ರಾಣ ತೆಗ್ದವ್ರನ್ನ ಹಿಡ್ಕೊಡ್ಬೇಕು ಅಂತ ನನ್ ಪ್ರಾಣ ಬಲಿ ತಗೋ ಅಂತ ಹೇಳ್ತಿದ್ದೀರಾ? ಅದು ಅಲ್ದೆ ಅವ್ರ ಕೊಲೆಗಾರ ಅಂತ ನೀವೇ ಹೇಳ್ತೀರಾ, ಮತ್ತೆ ನಾನು ಅಲ್ಲಿ ಹೋಗಿ ನನ್ ಪ್ರಾಣ ಕಳ್ಕೊ ಅಂತ ಹೇಳ್ತಿದ್ದೀರಾ? ಇಲ್ಲಪ್ಪ, ನನ್ ಕೈಲಿ ಇದಾಗಲ್ಲ. ನನ್ಗೆ ಇರೋದು ಒಂದೇ ಜೀವ. ಎಲ್ಲರಿಗೂ 2 ಜೀವ ಇರುತ್ತಾ? ನನ್ನ ಮಾತು ಕೇಳ್ರಿ ನೀವು. ಇಲ್ಲ, ನಾನು ಯಾರ ಮಾತು ಕೇಳಲ್ಲ. ಈಗಷ್ಟೇ ಆ ಮನೆಯಿಂದ ತಪ್ಪಿಸ್ಕೊಂಡು ಬಂದು ನೆಮ್ಮದಿಯಾಗಿ ಉಸಿರಾಡ್ತಿದ್ದೀನಿ. ಇದೇ ಪರಿಸ್ಥಿತಿ ನಿಮ್ಮ ಅಕ್ಕಂಗೋ ತಂಗಿಗೋ ಬಂದಿದ್ರೆ ಇದೇ ತರ ಮಾತಾಡ್ತಾ ಇದ್ರಾ? ಮಾತಾಡಿಲಿಲ್ಲ ಅವ್ರೆ. ತಂಗಿಗೋಸ್ಕರ ಇಷ್ಟ ಇಲ್ಲೋರ ತಾಳಿಗೆ ಕೊರಳು ಕೊಟ್ಟವ್ರು ತಾನೇ ನೀವು. ಯಾಕ್ರಿ ನನ್ನ ಎಮೋಷನಲ್ ಆಗಿ ಲಾಕ್ ಮಾಡ್ತಿದ್ದೀರಾ? ನಿಮಗೆ ಅನ್ಯಾಯ ಆಯ್ತು, ತಡ್ಕೊಂಡ್ರಿ. ಇದೇ ಅನ್ಯಾಯ ನಿಮ್ ತಂಗಿಗಾಗಿದ್ರೆ ನೀವು ತಡ್ಕೋತಾ ಇರ್ಲಿಲ್ಲ, ನಂಗೆ ಚೆನ್ನಾಗಿ ಗೊತ್ತು. ಈಗ್ಲೂ ಅಷ್ಟೇ, ನಮ್ಮ ಅಕ್ಕಂಗೆ ಈ ತರ ಆಗಿದೆ ಅಂತ ಸಹಾಯ ಮಾಡ್ಬಿಡಿ. ನಿಮ್ ತಂಗಿಗೆ ಈ ತರ ಆಗಿದೆ ಅನ್ಕೊಂಡು ಸಹಾಯ ಮಾಡಿ. ನಮ್ಮ ಅಕ್ಕನ ಸಾವಿಗೆ ನ್ಯಾಯ ಕೊಡ್ಸಿ. ಬೇಕಾದ್ರೆ ನಿಮಗೆ ಕೈ ಮುಗಿದು ಕೇಳ್ಕೊತೀನಿ. ಅಯ್ಯೋ ವಿಕ್ರಮ್ ಅವ್ರೆ, ಅದೆಲ್ಲ ಸರಿ. ಆದ್ರೆ ನಿಮ್ಮ ಅಕ್ಕ ಸತ್ತು ಎಷ್ಟೋ ವರ್ಷ ಆಗೋಗಿದೆ. ಈಗ ಸಾಕ್ಷಿನ ಹೇಗೆ ಹುಡ್ಕಕ್ಕಾಗತ್ತೆ? ಅದು ಅಲ್ದೆ ಏಜೆ ಸಖತ್ ಕಿಲಾಡಿ. ಎಲ್ಲ ಸಾಕ್ಷಿನೂ ನಾಶ ಮಾಡಿರ್ತಾರೆ. ಸತ್ಯನ ಅಷ್ಟು ಸುಲಭವಾಗಿ ಯಾರಿಂದನೂ ನಾಶ ಮಾಡೋದಕ್ಕಾಗೋದಿಲ್ಲ. ನಾನು ಹೇಳಿದ ಕೆಲಸನ ಅಚ್ಚುಕಟ್ಟಾಗಿ ಮಾಡಿದ್ರೆ ಸಾಕ್ಷಿನೂ ಸಿಗುತ್ತೆ, ಆ ಏಜೆಗೆ ಶಿಕ್ಷೆನೂ ಆಗುತ್ತೆ. ಸರಿ, ಹೇಳಿ ಏನ್ ಮಾಡ್ಬೇಕು? ಈ ಕೆಲಸ ಮಾಡಿದ್ರೆ ಏಜೆ ಮುಖವಾಡನ್ನ ಕಳಿಸ್ಬೋದು. ಕಳಿಸ್ತೀನಿ, ಖಂಡಿತ ಕಳಿಸ್ತೀನಿ. ನನಗೆ ಮೋಸ ಮಾಡಿರೋ ಏಜೆ ಅವ್ರನ್ನ ನಾನು ಸುಮ್ಮನೆ ಬಿಡಲ್ಲ. ಅವ್ರು ಮಾಡಿರೋ ಎಲ್ಲ ಇಲ್ಲಿಗಲ್ ಆಕ್ಟಿವಿಟೀಸ್ನ ಆಚೆ ತಂದು ಅವ್ರಿಗೆ ಪಾಠ ಕಲಿಸ್ತೀನಿ. ಗುಡ್, ವೆರಿ ಗುಡ್. ಬಟ್ ಇನ್ನೊಂದು ವಿಷಯ, ಏಜೆ ತುಂಬಾ ಶಾರ್ಪ್. ಯಾವುದೇ ಕಾರಣಕ್ಕೂ ಮತ್ತೆ ನೀವು ಯಾವ ಉದ್ದೇಶಕ್ಕೆ ಆ ಮನೆಗೆ ಹೋಗಿದ್ದೀರಾ ಅನ್ನೋ ಸಣ್ಣ ಸುಳಿವು ಕೂಡ ಸಿಗಬಾರ್ದು ಅವನಿಗೆ. ಅಂತರ ಹಾಕೊಂಡು ಕೊಂದಿರೋ ಅವನಿಗೆ ನಿಮ್ಮನ್ನು ಕೊಲ್ಲೋದೇನು ದೊಡ್ಡ ವಿಷಯ ಅಲ್ಲ. ಅಯ್ಯೋಯ್ಯೋ, ಏನ್ರಿ ಏನೇನೋ ಹೇಳಿ ಹೆದರ್ಸ್ತಿದ್ದೀರಾ? ಹೆದರಿಸ್ತಾ ಇಲ್ಲ, ಎಚ್ಚರಿಸ್ತಾ ಇದ್ದೀನಿ. ಪರಿಸ್ಥಿತಿ ಯಾವುದೇ ಇದ್ರೂ ನಾನು ನಿಮ್ಮ ಜೊತೆಗಿರ್ತೀನಿ. ನೀವು ಧೈರ್ಯವಾಗಿ ಯುದ್ಧಕ್ಕಿಳಿಬಹುದು.
ಏಜೆ, ನನ್ನ ನಿಮ್ಮ ಯುದ್ಧ ಈಗ ಶುರು. ಎಜೆ ಅಂಡ್ ಗ್ರೂಪು ಸರಿಯಾಗಿ ಬಕ್ರಾದ್ರು. ಅಂತರ ಅಕ್ಕನ ಸಾವಿಗೆ ನ್ಯಾಯ ಕೊಡ್ಸೋವರೆಗೂ ನಾನ್ಲಿಂದ ಹೋಗ್ಬಿಡ್ತೀನಾ? ನೋ ವೇ, ಚಾನ್ಸೇ ಇಲ್ಲ. ಇನ್ಮೇಲೆ ಈ ಮನೇಲಿ ನನ್ನ ಹವಾ ಹೇಗಿರುತ್ತೆ ಅಂದ್ರೆ, ಏಜೆ ನನ್ನ ಹೆಸರು ಕೇಳಿದ ತಕ್ಷಣ ಗಡಗಡ ಅಂತ ನಡಗ್ಬೇಕು, ಹಾಗಿರುತ್ತೆ. ಅಯ್ಯೋ, ಏಜೆ ಬಂದ್ರನ್ಸುತ್ತೆ. ಏನ್ ಮಾಡೋದೀಗ? ಇಲ್ಲೇನ್ ಮಾಡ್ತಾ ಇದ್ಯಾ? ಕೆಂಗಣ್ಣಿಂದ ಕೆಕ್ಕರಿಸಿ ನೋಡಿ ನೀನು ನನ್ನನ್ನು ಗೆಲ್ಲಲಾರೆ. ನಾನು ಮಲ್ಕೋಬೇಕು, ನಂಗೆ ನಿದ್ದೆ ಬರ್ತಿದೆ. ಗುಡ್ ನೈಟ್. ಅಲ್ಲಲ್ಲ, ನಿಮಗೆ ಬ್ಯಾಡ್ ನೈಟ್. ಏಯ್, ಚೈಲ್ಡ್ ತರ ಆಡ್ಬೇಡ. ಇಳಿ ಮೊದ್ಲು. ಇದು ನಾನ್ ಮಲ್ಗೋ ಮಂಚ. ಎಷ್ಟು ದಿನ ಏಜೆ ಮನೇಲಿ ಇರ್ತಿ ಅಂತ ನಾನು ನೋಡ್ತೀನಿ ಅಂತ ಹೇಳಿದ್ರಲ್ಲ, ನಾನು ಇದು ತೋರಿಸ್ತೀನಿ. ನಾನು ಏಜೆ ಹೆಂಡತಿ ಅಂದ್ಮೇಲೆ ನಿಮಗ್ ಸಂಬಂಧಪಟ್ಟಿದ್ದೆಲ್ಲ ನನಗೂ ಸಂಬಂಧಪಟ್ಟಿದ್ದೆ. ಈ ರೂಮ್ ನಿಮ್ದಾದ್ರೆ ಅದು ನಂದೇನೆ, ಈ ಮಂಚ ನಿಮ್ದಾದ್ರೆ ಅದು ನಂದೇ. ಅಂದ್ರೆ ನಾನು ಈ ಮಂಚ ನಿನ್ ಜೊತೆ ಶೇರ್ ಮಾಡ್ಬೇಕು ಅಂತನಾ? ಆ ಕನ್ಸು ಕಾಣ್ಬೇಡ. ಚೇಚೆ, ನಂಗಂತ ಕನ್ಸೆಲ್ಲ ಇಲ್ಲಪ್ಪ. ನಿಮ್ ಜೊತೆ ಮಲ್ಗೋದು ಅಂದ್ರೆ ಆ ರಾವಣನ್ ಜೊತೆ. ನನ್ಗೆ ಆ ಕರ್ಮ ನಿಮ್ ಜೊತೆ ಬೆಡ್ ಶೇರ್ ಮಾಡೋದು? ಇಂಥ ದೊಡ್ಡ ಮನೆ ಇದೆ, ಇಂಥ ದೊಡ್ಡ ರೂಮ್ ಇದೆ, ಇದೇ ಹಾಸಿಗೆ ಬೇಕಾ? ಸೋಫಾ ಮೇಲೆ ಮಲ್ಕೋಬಹುದು, ಚಾಪೆ ಹಾಸ್ಕೊಂಡ್ ಮಲ್ಕೋಬಹುದು. ಬ್ರಹ್ಮಗಂಟು ಸೀರಿಯಲ್ ಗೀತಾ ಮಲ್ಕೋತಾರಲ್ಲ ಹಾಗೆ. ಹೋಗಿ ಮಲ್ಕೋ. ಹಾ, ನನಗ್ ಹೇಳಿಲ್ಲ, ನೀವ್ ಹೋಗಿ ಮಲ್ಕೊಳ್ಳಿ ಅಂತ ಹೇಳಿದ್ದು. ನೋಡು, ಇರಿಟೇಟ್ ಮಾಡ್ತಾ ಇದ್ಯಾ? ಕೋಪ ಬಂದ್ರೆ ಈಗ ನಿಮಗೆ ಕೋಪ ಬಂದ್ರೆ ಏನ್ ಮಾಡ್ತೀರಾ ನಂಗೆ ಗೊತ್ತಿಲ್ಲ. ನನಗೆ ನಿದ್ದೆ ಬಂದ್ರೆ ನಾನು ಮಲ್ಕೋತೀನಿ. ಆರಾಮಾಗಿ ಮಲ್ಕೋ. ಅಂತರ ನಿನಗೆ ಈ ಹಾಸಿಗೆ ನೆನಪಿದೆಯಾ? ನಿಂಗೆ ತುಂಬಾ ಇಷ್ಟವಾದ ಹಾಸಿಗೆ. ನಾನು ನೀನು ತುಂಬಾ ಇಷ್ಟಪಟ್ಟು ಹೋಗಿ ತಗೊಂಬಂದ್ವಿ. ದಿನ ರಾತ್ರಿ ಊಟ ಆದ್ಮೇಲೆ ಮಂಚದ ಮೇಲೆ ಬಂದು ಕೂತೆಷ್ಟು ಮಾತಾಡ್ತಾ ಇದ್ವಿ, ಎಷ್ಟೆಲ್ಲ ಕನ್ಸು ಕಾಣ್ತಾ ಇದ್ವಿ, ಏನೆಲ್ಲ ಪ್ಲಾನ್ ಮಾಡ್ತಾ ಇದ್ವಿ. ನಿದ್ದೆ ಬಂದಾಗ ನಾನು ನಿನ್ನ ತೊಡೆ ಮೇಲೆ ಮಲಗ್ತಾ ಇದ್ದೆ, ನೀನು ಹಾಡು ಹೇಳಿ ನನ್ನ ತಟ್ಟಿ ಮಲಗಿಸ್ತಾ ಇದ್ದೆ. ಅಯ್ಯೋಯ್ಯೋ, ಭಾರ ಬಿಟ್ಟಾಗ್ತಿದೆ. ಏಜೆ ಬಂದು ಮಲ್ಕೊಂಡ್ಬಿಟ್ರ? ನಾನು ನಿನ್ನ ತೋಳಲ್ಲಿ ಕಳೆದು ಹೋಗ್ತಾ ಇದ್ದೆ. ಅಯ್ಯೋಯ್ಯೋ, ಈ ರಾವಣೇಶ್ವರ ಇಲ್ಲೇ ಕುತ್ಕೊಂಡ್ಬಿಟ್ರ? ಇವತ್ತಿಗೂ ಆ ಆಸೆ ಕನಸುಗಳು ಎಲ್ಲ ಜೀವಂತವಾಗೇ ಇದೆ. ಯಾಕೆ ನಿದ್ದೆ ಬರ್ತಾ ಇದೆ ಅಂದೆ? ಶಕೆನಾ ಫ್ಯಾನ್ ಹಾಕ್ಲಾ? ನೀವು ಬೇಡ, ನಿಮ್ ಸವಾಸನು ಬೇಡ. ನಿಮ್ ಬೆಡ್ ಮೇಲೆ ನೀವೇ ಮಲ್ಕೊಳ್ಳಿ, ನಾನು ಯಾವ್ದಾದ್ರು ಮೂಲೆ ಉಡ್ಕೊಂಡು ಮಲ್ಕೋತೀನಿ. ವಿಕ್ರಮ್ ಹೇಳಿದ್ದು ನಿಜ. ಇವ್ರೊಂಥರ ಸ್ಮೈಲ್ ಮಾಡ್ಕೊಂಡೆ ಎಲ್ಲಾರನ್ನೂ ಸಾಯಿಸೋ ಸುಪಾರಿ ಕಿಲ್ಲರ್ ತರ. ಇವ್ರ ಹತ್ರ ಹುಷಾರಾಗಿರ್ಬೇಕು. ಯಾಕೆ ಏನಾದ್ರು ಬೇಕಾ? ಏನು ಬೇಕಾಗಿಲ್ಲ. ಇಡಿಯಟ್.
ಇದೇ ರೀತಿ ಇರೋದು ನೋಡಿದ್ರೆ ಅತ್ತೆ ಸೊಸೆ ಮಧ್ಯೆ ಏನಾದ್ರೂ ನೀವ್ ಯಾವ ಕೆಲ್ಸಕ್ಕೆ ಬಂದಿದಿರೋ ಅದನ್ನ ಮಾತ್ರ ಮುಗಿಸ್ಕೊಂಡು ಹೋಗಿ. ಏಜೆ ಸಂಸಾರ ದುಸಾಬ್ರಿ ನಿಮಗ್ ಬೇಕಾಗಿಲ್ಲ. ಸರಸ್ವತಿ, ಹೋಗಿ ಅವ್ರನ್ನ ಕರ್ಕೊಂಬ. ಅಕ್ಕನ ಸಾವಿಗೆ ಏಜನೆ ಕಾರಣ ಅಂತ ಪ್ರೂವ್ ಮಾಡಬೇಕು. ಅದಕ್ಕೆ ಸಾಕ್ಷಿ ಬೇಕು. ಆ ಸಾಕ್ಷಿ ಹುಡುಕ್ಬೇಕು ಅಂದ್ರೆ ನೀವು ಮತ್ತೆ ಆ ಮನೆಗೆ ಹೋಗ್ಬೇಕು. ಇದೇ ಕೊನೆ ಕೊನೆ ಕೊನೆ. ನನ್ನ ಪರ್ಮಿಷನ್ ಇಲ್ಲ, ನಾನು ನೋಡ್ಬೇಡ. ಅಲ್ಲ, ಅಲ್ಲಿ ವಿಕ್ರಮ್ ಹೇಳ್ತಿರೋದ್ಕು ಇಲ್ಲಿ ಏಜೆ ಆಡ್ತಿರೋದ್ಕು ಕರೆಕ್ಟಾಗಿ ಸಿಂಕ್ ಆಗ್ತಿದ್ಯಲ್ಲ. ನ್ಯಾಯವಾಗಿ ಒಂದ್ ಜೀವ ತೆಗೆದು ಈಗೇನು ಆಗೇ ಇಲ್ಲ ಅನ್ನೋ ತರ ಬಿಲ್ಡಪ್ ಕೊಡ್ತಿದಾರಲ್ಲ ಈ ಏಜೆ. ಈ ಲೀಲಾ ಅಂದ್ರೆ ನ್ಯಾಯ, ನ್ಯಾಯ ಅಂದ್ರೆ ಲೀಲಾ. ನೀವು ಮಾಡಿರೋ ತಪ್ಪಿಗೆ ನಾನು ಸಾಕ್ಷಿ ಹುಡುಕ್ತೀನಿ. ನನ್ನ ಕೈಲಿ ಎಲ್ಲ ಆಗುತ್ತೆ. ಎಸ್, ಎಲ್ಲರೂ ಲೀಲಾ ನಿನ್ ಕೈಲಿ ಏನೂ ಆಗಲ್ಲ ಅಂತ ಹೇಳ್ತಿದ್ರು. ಆದ್ರೆ ವಿಕ್ರಮ್ ಮಾತ್ರ ನಿನ್ ಕೈಲಿ ಎಲ್ಲ ಆಗುತ್ತೆ ಅಂತ ಹೇಳಿದ್ದಾರೆ. ಅಕ್ಕನ್ ಕಳ್ಕೊಂಡಿರೋ ಆ ತಮ್ಮನ್ ಕಣ್ಣೀರ್ಗೆ ನಾನು ನ್ಯಾಯ ಕೊಡ್ಸ್ತೀನಿ. ಮಿಸ್ಟರ್ ಪರ್ಫೆಕ್ಟ್ ಅಂತ ಮೆರೀತಿರೋ ಆ ಏಜೆಗೆ ಕಂಬೆ ಎಣ್ಸೋಗ್ ಮಾಡ್ತೀನಿ. ಆ ಕಬೋರ್ಡ್ ಅಲ್ಲಿ ನಿನ್ನ ಲಾಕಪ್ ಅಲ್ಲಿ ಹಾಕ್ಸಿ ಲಾಕ್ ಮಾಡೋ ಸಾಕ್ಷಿ ಇದೆ. ನಾನು ಈಗಲೇ ಹುಡುಕ್ತೀನಿ. ಅಯ್ಯೋ, ಭಯ ಆಗ್ತಿದ್ಯಲ್ಲ. ಈ ಲೀಲಾ, ನೀನು ಲೀಲಾ ಕಣೆ, ಮುನ್ನುಗ್ಗು, ಏನೂ ಆಗಲ್ಲ. ಏಜೆ, ನೀನ್ ಇಷ್ಟ ದಿನ ಎಲ್ಲರಿಗೂ ಪನಿಷ್ಮೆಂಟ್ ಕೊಡ್ತಿದ್ಯಲ್ಲ, ಇವಾಗ ನಾನ್ ಕೊಡ್ತೀನಿ. ಅಯ್ಯೋ, ಏಜೆ ಏನಾದ್ರೂ ಬರ್ತಿದಾರಾ? ಓ, ನೀವಾ? ನಾನೇನೋ ಏಜೆ ಬಂದ್ರು ಅಂತ ಅನ್ಕೊಂಡೆ. ಹೇಳಿ, ಏನ್ ಬೇಕಾಗಿತ್ತು? ನಿನ್ ಹತ್ರ ಏನಿದೆಯಮ್ಮ ಕೊಡೋದಕ್ಕೆ? ನೀನೇ ದೊಡ್ಡ ವೇಸ್ಟ್ ಬಾಡಿ. ಹಲೋ, ಏನ್ ಅನ್ಕೊಂಡಿದ್ದೀರಾ ನೀವು ನನ್ನ? ಫ್ಯೂಚರ್ ಸೀರಿಯಲ್ ಸ್ಟಾರ್ ನಾನು. ಅಮ್ಮ ತಾಯಿ, ನೀನ್ ಹೇಳಿದ್ದನ್ನ ಕೇಳಿ 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 ನನ್ ಕಿವಿ ಮಿಷನ್ ಹಾಕೊಳ್ಳೋ ಲೆವೆಲ್ಗೆ ಹಾಳಾಗಿ ಹೋಗಿದೆ. ದಯವಿಟ್ಟು ಬಾಮ್ಮ, ನಿನ್ನ ಯಾರೋ ನೋಡೋದಕ್ ಬಂದಿದ್ದಾರೆ. ನನ್ ನೋಡೋದಕ್ ಬಂದಿದಾರಾ? ಯಾರು? ಓ, ಮೊನ್ನೆ ರಿಸೆಪ್ಷನ್ಗೆ ವೇದಾಂತ ಮುಲ್ಲೆ ಬಂದಿರ್ಲಿಲ್ವಲ್ಲ, ಅದಕ್ಕೆ ಇವಾಗ ನೋಡಕ್ ಬಂದಿದಾರಾ? ಅದ್ ಎಷ್ಟು ಅಂತ ಬಿಲ್ಡಪ್ ತಗೋತ್ಯಾ? ನಿನ್ಗೆ ಇದು ಓವರ್ ಅನ್ಸ್ಲಿಲ್ವಾ? ಅದ್ಯಾರೋ ಸಮಾಜ ಸೇವಕರು ಬಂದಿದ್ದಾರೆ, ದುರ್ಗಾ ಅಕ್ಕ ಕರೀತಿದ್ದಾರೆ, ಬಾ. ಹೌದಾ? ಯಾಕಂತೆ? ಹಾ, ನಮ್ಮ ಅತ್ತೆ ಅಮ್ಮ ಎಷ್ಟು ಚೆನ್ನಾಗಿದ್ದಾರೆ ಅಂತ ನೋಡ್ಬೇಕಂತೆ. ನಿನ್ ಕೈಯಿಂದ ಅದೇನೋ ತಗೋಬೇಕಂತೆ. ಅದೇನ್ ಕೊಡ್ತೀಯೋ ಅವ್ರದೇನ್ ತಗೋತಾರೋ. ನಡಿ ಹೋಗೋಣ. ಸೈಡ್ ಏನ್ ಕಮ್ಮಿ ಇಲ್ಲ. ಅಂತೂ ಇಂತೂ ನನ್ನ ಶತ್ರು ಬಂದ್ಲು. ಮೊದಲು ನನ್ನ ಕೆಲಸ ಮುಗಿಸಿ ಜಾಗ ಖಾಲಿ ಮಾಡ್ಬೇಕು. ನಮಸ್ತೆ ಮೇಡಮ್. ಅಯ್ಯೋ, ಕುತ್ಕೊಳ್ಳಿ. ನಮಸ್ಕಾರ. ಆಹಾ, ಎಷ್ಟು ಲಕ್ಷಣವಾಗಿದ್ದೀರಾ ನೀವು. ಈ ಮನೇಲಿ ಸೊಸೆಯರು ಅಂದ್ರೆ ಸುಂದ್ರಿರು ಅನ್ಕೊಂಡಿದ್ವಿ. ನೀವು ಅವ್ರನ್ನ ಮೀರ್ಸೋ ತರನೇ ಇದ್ದೀರಾ. ಆಹಾ, ನಿಮ್ಮ ಮುಖದಲ್ಲಿ ಎಂತ ಕಳೆ, ದೇವಿ ಕಳೆ. ನೀವು ಈ ಮನೆ ಕಾಲಿಟ್ಟಿದ್ದೀರಾ ಅಂದಮೇಲೆ ಏಜೆ ಸರ್ಗೆ ಇನ್ನೂ ಸಕ್ಸಸ್ ಸಿಗುತ್ತೆ. ನೀವು ಈ ಮನೆ ಲಕ್ಷ್ಮಿ. ಹಲೋ, ಈ ಮನೇಲಿರೋದು ಒಬ್ಳೆ ಲಕ್ಷ್ಮಿ, ಅದು ನಾನೇ. ನೀವು ಬರೀ ಲಕ್ಷ್ಮಿ, ಇವರು ಈ ಮನೆ ಬೆಳಗೋಕ್ ಬಂದಿರೋ ಮಹಾಲಕ್ಷ್ಮಿ.
ಸ್ವೀಟ್ ತಿನ್ಸಿ ಈ ಲೀಲಾನ್ ಸಾಯಿಸೋಣ ಅಂತ ಬಂದ್ರೆ ಈ ದುರ್ಗಾ ನನ್ನನ್ನೇ ಸಾಯಿಸ್ತಿದ್ದಾಳೆ. ಬೇಡ ಮೇಡಮ್, ನಮಗೆ ದುಡ್ಡು ಸಿಗದೆ ಇದ್ರೂ ಪರವಾಗಿಲ್ಲ. ನಿಮಗೆ ಅವಮಾನ ಆಗೋದು ನಮ್ಮ ಕೈಲಿ ನೋಡೋದಕ್ಕಾಗಲ್ಲ. ನಾವಿನ್ ಹೊರಡ್ತೀವಿ. ನಿಲ್ಲಿ. ನೀವುಗಳು ಬಂದಿರೋದೇ ಅವ್ರಿಗೆ ವಿಶ್ ಮಾಡಬೇಕು ಅಂತ. ಈಗ ಅವರ ಒಂದೊಂದು ತಪ್ಪನ್ನು ನಿಮ್ ಮುಂದೆ ಹೇಳ್ತಾ ಹೋಗ್ತಾರೆ. ಆಗ ನೀವೇ ಡಿಸೈಡ್ ಮಾಡಿ ಅವ್ರಿಗೆ ವಿಶ್ ಮಾಡಬೇಕೋ ಬೇಡವೋ ಅಂತ. ತಗೊಳ್ಳಿ. ನಿಮಗೆ ಸಹಾಯ ಮಾಡೋ ಯೋಗ್ಯತೆ ಅಂತೂ ಇಲ್ಲ. ನಿಮ್ ತಪ್ಪುಗಳಿಂದ ಆದ್ರೂ ಅವ್ರಿಗೆ ಸಹಾಯ ಆಗಲಿ. ಮೊದಲನೇದು ಎಜೆ ಮುಖಕ್ಕೆ ಕೇಕಿಂದ ಹೊಡೆದಿದ್ದು. ಬಿಲ್ಡಪ್ ಬಟ್ಟೆ ಹಾಕೊಂಡು ಶ್ರೀಮಂತಿಕೆ ಮೆರೆಸೋ ನಿಮ್ಮಂತವ್ರಿಗೆ ಎಷ್ಟು ಕೊಬ್ಬಿರ್ಬೇಕಾದ್ರೆ ಇನ್ನು ಹೃದಯದಲ್ಲಿ ಶ್ರೀಮಂತಿ ನಮ್ಗಿನ್ನಷ್ಟಿರ್ಬೇಡ. ಎಜೆ ಬರ್ಡೇ ದಿನ ಎಲ್ಲರ ಮುಂದೆ ಅವ್ರನ್ನ ಅವಮಾನ ಮಾಡಿದ್ದು. ಇಲ್ಲಿ ನೋಡ್ರಿ ನೀವ್ ಬಿಲ್ ಕೊಡ್ಲಿಲ್ಲ ಅಂದ್ರೆ ನಾನ್ ಸುಳ್ಳಿರಲ್ಲ. ನಿಮ್ ಹೋಟ್ಲಲ್ಲಿ ಯಾರಾದ್ರೂ ಬಂದು ತಿಂದು ಬಿಲ್ ಕೊಡದೆ ಹೋದ್ರೆ ನೀವು ಸುಳ್ಳಿದ್ ಬಿಡ್ತೀರಾ? ಮೂರನೇದು ಅವ್ರ ಆಫೀಸ್ ಹತ್ರ ಹೋಗಿ ಅವ್ರ ಜೊತೆ ಜಗಳ ಆಡಿದ್ದು. ಈಗ ಕವರ್ ಮಾಡ್ಕೊಂಡ್ರೆ ನಿಮ್ ಬ್ಯೂಟಿ ಹೇಗೆ ಕಾಣುತ್ತೆ? ಅದು ನಂಗೆ ಮದ್ರಾಸ್ ಆಗಿದೆ. ಆಡಿಷನ್ಗೆ ಸುಳ್ಳು ಹೇಳಿ ಬಂದಿದ್ದು. ನನ್ನ ತಂಗಿನ ಆ ದೇವಿಂದ ಕಾಪಾಡ್ಬೇಕು. ಮಾಡೋ ಸಹಾಯಕ್ಕೆ ಸಹಕಾರನೂ ಬೇಕಲ್ವಾ? ನಮ್ಮ ಮನೆಯವ್ರಿಗೋಸ್ಕರ ನನ್ನ ಪ್ರಾಣ ಬೇಕಾದ್ರೂ ಕೊಡಕ್ ಸಿದ್ಧ. 5ನೇದು ತಂಗಿನ ಕಾಪಾಡಿದ್ರೆ ಮದ್ವೆ ಆಗ್ತೀನಿ ಅಂತ ಒಪ್ಕೊಂಡಿದ್ದು. ನೀನೇ ಮದುವೆ ಮನೆಯಿಂದ ಓಡ್ ಬಂದು. ಹೌದು, ಈ ಮದ್ವೆ ಬೇಡ ಅಂತ ನಿಮ್ಗೆ ಎಷ್ಟು ಸತಿ ಹೇಳಕ್ ಟ್ರೈ ಮಾಡಿದೆ, ಆದ್ರೆ ನೀವು 6ನೇದು ಕೊಟ್ಟ ಮಾತನ್ನ ಉಳಿಸ್ಕೊಳ್ದೆ ಇದ್ದಿದ್ದು. ದಯವಿಟ್ಟು ಕ್ಷಮಿಸ್ಬಿಡು ಶ್ವೇತಾ. ಕ್ಷಮಿಸೋದ? ಯಾಕೆ? ಗಟ್ಟಿ ಮೇಳ. 9ನೇದು ಎಜೆ ಕೈಯಲ್ಲಿ ತಾಳಿ ಕಟ್ಸ್ಕೊಂಡಿದ್ದು. ಎಜೆ ಸರ್ ಬಂದ್ರು. ನಮಸ್ಕಾರ ಸರ್. ನಮಸ್ಕಾರಮ್ಮ. ನಿಮ್ಮಿಬ್ರು ಜೋಡಿ ನೋಡಿ ತುಂಬಾ ಸಂತೋಷ ಆಯ್ತು. ನಿಮ್ ಹೆಂಡತಿದು ನಿಮ್ ತರನೇ ದೊಡ್ಡ ಮನ್ಸು.
ಇಂಥ ಹೆಂಡ್ತಿನ ಪಡೆಯೋಕೆ ನೀವು ತುಂಬಾ ಪುಣ್ಯ ಮಾಡಿದ್ರಿ ಸರ್. ಎಲ್ಲ ದೇವ್ರ ದಯೆ. ನಿಮ್ಗೇನೇ ಹಣದ ಸಹಾಯ ಬೇಕಾದರೂ ಒಂದು ಫೋನ್ ಕಾಲ್ ಮಾಡಿ, ಚೆಕ್ಕು ನಿಮ್ಮ ಆಶ್ರಮಕ್ಕೆ ತಲುಪುತ್ತೆ. ಥ್ಯಾಂಕ್ ಯು ಸರ್. ವಿಶ್ ಯು ಹ್ಯಾಪಿ ಮ್ಯಾರಿಡ್ ಲೈಫ್ ಸರ್. ಥ್ಯಾಂಕ್ ಯು. ಸರ್, ನೀವು ತಪ್ಪು ತಿಳ್ಕೊಳ್ಳಿಲ್ಲ ಅಂದ್ರೆ ಒಂದು ಮಾತು, ನಾವಿಲ್ಲಿಗೆ ದುಡ್ಡು ಕೇಳಲಿದಕ್ಕೆ ಅಂತ ಬರಲಿಲ್ಲ. ನಾವು ನಿಮ್ ಜೋಡಿ ನೋಡಿ ಕಣ್ ತುಂಬ್ಕೋಬೇಕು ಅಂತ ಬಂದ್ವಿ. ಪ್ಲೀಸ್ ನೀವಿಬ್ರು ಹತ್ರ ನಿಂತ್ಕೊಳ್ತೀರಾ? ಒಂದು ಫೋಟೋ ತಕ್ಕೊಳ್ತೀನಿ. ಅದನ್ನ ಆಶ್ರಮದವ್ರಿಗೆಲ್ಲ ತೋರಿಸ್ಬೇಕು. ಅದಕ್ಕೇನಂತೆ? ಲೀಲಾ ಬಾಮ್ಮ ಹತ್ರ ನಿಂತ್ಕೊ. ಬಾ. ಸರಿ ಸರ್, ನಾವಿನ್ನು ಹೊರಡ್ತೀವಿ. ಸರಿ. ಸರಿಮ್ಮ, ನನ್ನ ಕೆಲಸ ಇದೆ, ನಾನು ಹೊರಡ್ತೀನಿ. ಅರೆ, ನೀ ಎಲ್ಲಿ ಹೋಗ್ತೀಯ? ಇವತ್ತು ಕರಿಮಣಿ ಶಾಸ್ತ್ರ ಇದೆ. ಅದಕ್ಕೂ ಮೊದಲು ನೀ ತಂದಿರೋದನ್ನ ಅವಳಿಗೆ ತೋರಿಸು. ಅದೇನು ಕೊಡ್ಬೇಕು ಅದನ್ನು ನೀವೇ ಕೊಟ್ಬಿಡಿ. ಸರಿಯಾಗಿ ಹೇಳಿದೆ. ನಾನು ತೋರ್ಸಕ್ಕ ನಿನ್ನ ಕರ್ಕೊಂಬಂದಿದ್ದು. ಬಾಮಲಿಲ್ಲ. ಪ್ಲೀಸ್ ರಾಮ್, ಬಾ. ನಿನ್ನ ಕೆಲವೊಮ್ಮೆ ನಾ ಭೇಟಿಯಾದೆ ಎನ್ನುವ ಖುಷಿ ನನಗೆ, ನೋವಲ್ಲು ಕೊನೆಗೆ ನೀ ಕಾಮನ ಬಿಲ್ಲು, ನಾ ಬೇಲಿಯ ಕೋಲು, ನಾ ತಲುಪಲು ನಿನ್ನ ಸಾಧ್ಯವೇ ಹೇಳು.